ನೈಟ್ ದ ಬೀಚ್ ವ್ಯೂ ಎಲ್ಲ ಹೆಂಗೆ ಕಾಣ್ತೈತಿ ನೋಡಿ, ಮಸ್ತ್ ಅಲ್ಲ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರೌಲೆಕ್ಸ್ ವ್ಲಾಗರ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಗೋವಾದ 2ನೇ ವ್ಲಾಗ್ ಆಗಿರ್ತೈತಿ. ನೆಕ್ಸ್ಟ್ ಡೇ. ಹಿಂದಿನ ವಿಡಿಯೋ ಯಾರು ನೋಡಿಲ್ಲ ನೋಡ್ಕೊಂಬರ್ರಿ ಹೋಗಿ. ಹಿಂದಿನ ವಿಡಿಯೋ ಮಸ್ತ್ ಆಗೈತಿ, ಹೋಗಿ ನೋಡ್ಕೊಂಬರ್ರಿ ಯಾರು ನೋಡಿಲ್ಲ. ನೋಡ್ರಿ, ನಾವು ನಿನ್ನ ರಾತ್ರಿ ಗೋವಾದಾಗ ಇದ್ದಿದ್ದು ರೂಮ್ ಇದೆ ನೋಡ್ರಿ. ನಾವು 8 ಜನ ಇಲ್ಲೇ ಇದ್ದು. ಇದು ಹಾಸ್ಟೆಲ್ ಇದೆ. ಇಲ್ಲಿ ಪರ್ ಹೆಡ್ ಒಬ್ರಿಗೆ 500 ರೂಪಾಯಿ ಐತಿ. ಹಾಸ್ಟೆಲ್ ಮಸ್ತ್ ಐತಿ. ಇದು ಅಲ್ಲೇ ಬೀಚ್ ಮುಂದೆ ಐತಿ, ಮಸ್ತ್ ಐತಿ ಮಾತ್ರ. ಹಾಸ್ಟೆಲ್ದಾಗಿಂತ ನಾವು ಜಲ್ದಿ ಅಂದ್ರೆ 7 ಗಂಟೆಗೆ ಎದ್ದಿದ್ದು. 7 ಗಂಟೆಗೆ ಎದ್ದವ್ರನ್ನ ಜಳಕ ಮಾಡೋಕೆ ಹೋದು ಬೀಚ್ ಒಳಗೆ. ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದು. ಯಾಕಂದ್ರೆ ಬ್ಯಾಗ್ನ ಎಲ್ಲ ಕಾಸ್ಟ್ಲಿ ಥಿಂಗ್ಸ್ ಇದ್ದು. ಮಸ್ತ್ ಅಲ್ಲಿ ಹಾಸ್ಟೆಲ್ದಾಗ ಬಿಡೋದು ಸರಿ ಅನಿಸಲ್ಲತ್ತೆ, ಎಲ್ಲ ತುಂಬ್ಕೊಂಡು ಬಂದು. ನಮ್ಮ ಹುಡುಗರ್ನ ಒಬ್ಬೊಬ್ರು ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ. ಮಡಕೆ ಬಸವ ಅಂತಿರ್ತೀವಿ, ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರಿಮನ್, ಗಂಧದ ಕಡ್ಡಿ ಪರಮೇಶ, ತಕ್ಕಡಿ ತಮ್ಮಯ್ಯ, ಬಿ ಎನ್ ನರಸಿಂಹರಾಜು, ಕುಂಬಿ ಕಿಟ್ಟಿ ಅಂತೀವಿ. ಈಗ ನಾವು ಬೀಚ್ದಾಗ ಈಸಾಡಬೇಕತ್ತೆ ಹೊಂಟು. ಈ ಬೀಚ್ದಾಗ ಬೇಡ, ಅಲ್ಲಿ ನೆಕ್ಸ್ಟ್ ಒಂದು ಬೀಚ್ ಐತಿ ಇದ್ರ ದಾಟಿ ಆಚೆಗಡೆ. ಇದು ನಾವು ಇದ್ದಿದ್ದು ಬೀಚ್ ಅಂದ್ರೆ ಆಗೊಂಡ ಬೀಚ್ ಇದೆ ನೋಡಿ. ಮಾರ್ನಿಂಗ್ ಎಲ್ಲರೂ ಪೀಸ್ ಹಿಡಿಯಕ್ಕೆ ಹಂಗೆ ಹೊಂಟಾರ. ಅವ್ರವ್ರ ಕೆಲಸ ಚಲೋ ಆಗೈತಿ. 8 ಆಗಿತ್ತು ಹೊಂಟಾರ ಎಲ್ಲರೂ. ಹಡಗುಗಳು ಹೊರಗೆ ಹಚ್ಚಿರ್ತಾರೋ ಅವನ್ನೆಲ್ಲ ಹಿಂಗೆಲ್ಲ ಎಳ್ಕೊತೋಗಿ ಅಲ್ಲಿ ಸಮುದ್ರಾಗ ಬಿಡ್ತಾರೋ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಈಗ ನಾವು ಬೀಚ್ ಬಾಜು ನಡ್ಕೊತ ಹೋಗ್ಬೇಕು. ಈಚೆಗಡೆ ಬೀಚ್ ದಿಂದ್ರೆ ಆಚೆಗಡೆ ಬೀಚ್ ಹೋಗ್ಬೇಕು. ಇಲ್ಲಿ ರೋಡ್ ಇಲ್ಲ, ಈ ಕಲ್ಲುಗಳೆಲ್ಲ ದಾಟಿ ಹೋಗ್ಬೇಕು ನಾವು. ನೋಡಿ ಬೀಚ್ ವ್ಯೂ ಎಲ್ಲ ಹೆಂಗೆ ಬರಾಯ್ತು, ಮಸ್ತ್ ಅಲ್ಲ. ಅಲೆಗಳು ಹೆಂಗೆ ಬರತ್ತವನ್ನೆಲ್ಲ. ಈ ಕಲ್ಲುಗಳೆಲ್ಲ ದಾಟಿ ನಾವು ಆಚೆಗಡೆ ಹೋದು. ಅದು ಅಗೋಡ ಬೀಚ್, ಬಟ್ ಆಚೆಗಡೆ ವ್ಯೂ ಬೇರೆ ಐತಿ, ಈಚೆಗಡೆ ವ್ಯೂ ಬೇರೆ ಐತಿ. ನೋಡಿ ಹೆಂಗೆ ಬರತ್ತ ನನ್ನ. మీ చిరునవ్వు, మీ నడక, వావ్ నైస్. ಮಸ್ತ್ ಇವೆ. ಎಲ್ಲರೂ ಕಣ್ಣು ಮುಚ್ಕೊಂಡು ಜಸ್ಟ್ ಫೀಲ್ ಇಟ್. ಥ್ಯಾಂಕ್ ಯು. ಹಂಗೆ ನಾವು ಈ ಬೀಚ್ದಾಗ ಜಳಕ ಮಾಡಿ ಮತ್ತು ಅಲ್ಲಿ ಇನ್ನೊಂದು ಬಾಜು ಪೂಲ್ ಇತ್ತು ಅಂದ, ಅಲ್ಲಿ ಪೂಲ್ದಾಗ ಹೋಗಿ ಜಳಕ ಮಾಡಿದ್. ಮತ್ತು ನೋಡಿ, ನಮ್ಮ ಹುಡುಗರು ಎಲ್ಲಿ ಹೋದ್ರು ಜಾನಪದ ಸಾಂಗ್ ಬಿಡಂಗಿಲ್ಲದ ಹಚ್ಚಾರ ನೋಡಿ ಜಾನಪದ. ಈ ಕಡೆ ಸೈಡ್ ಅನ್ನ ನೋಡ್ಕೋತಿರ್ರಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ ಹುಡುಗಿಗೆ ಹೆಲ್ಪ್ ಮಾಡ್ಬೇಕತ್ತೆ ಹೊಂಟಿದ್ದ, ಪಾಪ ಎಲ್ಲ ವೇಸ್ಟ್ ಆತ. ಜಳಕ ಅದು ಮಾಡಿ ಹೊಂಟು ನಾವು. ಟೈಮ್ 2 ಆಗಿತ್ತು. ಹಂಗೆ ಹೋಗೋ ರೋಡ್ದಾಗ ಏನೇನು ಅವತ್ತೆ ನೋಡ್ಕೊತ ಹೊಂಟಿದ್ದು. ಅಂಗಡಿಗಳೆಲ್ಲ ಮಸ್ತ್ ಇದ್ದು ಇಲ್ಲಿ. ಡ್ರೆಸ್ಗಳ ಮತ್ತು ಕೆಲವೊಂದಿಷ್ಟು ಇನ್ಸ್ಟ್ರೂಮೆಂಟ್ಗಳ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳ ಎಲ್ಲ ಮಸ್ತ್ ಇದ್ದು ಇಲ್ಲಿ. ನೋಡಿ, ನಮ್ಮ ಹುಡುಗರು ಡ್ರೆಸ್ ತೊಗೊತಾರೆ ಇಲ್ಲಿ. ಯಾವ ಡ್ರೆಸ್ ಅವ್ರಿಗೆ ಲೈಕ್ ಆಗಲಿಲ್ಲತ್ತೆ, ಮತ್ತು ಮುಂದೆ ಹೊಂಟು.
150 ನೋಡ್ರಿ ಡ್ರೆಸ್ಗಳ ಬ್ಯಾಗ್ಗಳೆಲ್ಲ ಹೆಂಗದಾವು. ಯಾರಿಗಾರ ಬೇಕಾದ್ರೆ ಬಂದು ಒಯ್ರಿ ಇಲ್ಲಿ. ನನ್ನ ಹೆಸರು ಹೇರೇನ 5% ಜಾಸ್ತಿ ಮಾಡ್ತಾರೆ, ಕಡಿಮೆ ಏನು ಮಾಡೋಂಗಿಲ್ಲ. ಅದಕ್ಕೆ ಹೆಸರದೇನು ಹೇಳಕ್ಕೆ ಹೋಗ್ಬೇಡ್ರಿ, ಹಂಗೆ ಬಂದು ಒಯ್ರಿ. ನೋಡಿ ಪರ್ಫ್ಯೂಮ್ಗಳೆಲ್ಲ ಹೆಂಗದಾವೆ. ಇಲ್ಲಿ ಕೆಲವೊಂದಿಷ್ಟು ಮಂದಿ ಕರ್ನಾಟಕದವರು ಅದಾರು, ಅವರು ಅಂಗಡಿಗಳು ಇಟ್ಟಾರ ಇಲ್ಲಿ. ನೀವು ಅವ್ರ ಜೊತೆ ಕನ್ನಡ ಮಾತಾಡೋದ್ರೆ ಅವರು ನಿಮ್ಮ ಜೊತೆ ಕನ್ನಡ ಮಾತಾಡ್ತಾರೆ. ನೀವು ಅವ್ರ ಜೊತೆ ಹಿಂದಿ ಮಾತಾಡಕತ್ರ ಅವರು ನಿಮ್ಮ ಜೊತೆ ಹಿಂದಿ ಮಾತಾಡ್ತಾರೆ. ఫస్ట్ కన్నడ మాట్లాడరే ఆమ్లత్ ಹಿಂದಿ ಮಾತಾಡ್ರಿ. ఏమంటే నువ్వు ఎప్పుడు చూసినా కన్నడ కన్నడ అంటావు, ಅಷ್ಟು ಚೆನ್ನಾಗಿದ್ಯಾ ಅದು? ನನ್ನ ಹತ್ರ ಹೇಳ್ದಂಗೆ ಬೇರೆಲ್ಲಾದ್ರೂ ಹೇಳಿದ್ರೆ ಬಾಯಿ ಹೊಲ್ದು ಬಿಡ್ತಾರೆ, ಹುಷಾರು. ಈ ಮಣ್ಣಲ್ಲಿ ಹುಟ್ಟಕ್ಕೆ ಋಣ ಬೇಕು, ಈ ಭಾಷೆ ಕಲಿಯೋಕೆ ಪುಣ್ಯ ಮಾಡಿರ್ಬೇಕು. ನೋಡ್ರದ ಬೀಚು ಎಲ್ಲ ಹೆಂಗೈತಿ, ಫಾರಿನರ್ಸ್ ಎಲ್ಲ ಹೆಂಗೆ ಬಂದ ಮಕ್ಕೊಂಡಾರ ಇಲ್ಲಿ ಬೀಚ್. ಎಲ್ಲರೂ ಬಿಸಿಲ ಬಡಿಸ್ಕೊಳತ್ತಾರ ಇಲ್ಲಿ ಬಂದು. ಮುಂದೆ ಹೋದಂಗೆಲ್ಲ ಹೆಂಗೆ ಅಂಗಡಿಗಳು ಬರತ್ತ ನೋಡ್ದ, ಮಸ್ತ್ ಅಂಗಡಿಗಳು ಬರತ್ತ ಮುಂದೆಲ್ಲ. ನೋಡಿ ಡ್ರೆಸ್ಗಳೆಲ್ಲ ಹೆಂಗದಾವೆಲ್ಲ. ಫಾರಿನರ್ಸ್ ಅಂದ್ರು ಭಾಳ ಅದಾರ ಇಲ್ಲಿ. ನೋಡಿ ಕಿಚನ್ಗಳ, ಮೊಬೈಲ್ ಬ್ಯಾಕ್ ಕವರ್ಗಳ, ಡ್ರೆಸ್ಗಳ, ಸಮುದ್ರದಾಗ ಸಿಕ್ಕಂಥ ಕಪ್ಪೆ ಚಿಪ್ಪುಗಳದು ಇರ್ತಾವಲ್ಲ, ಶಂಖಗಳ, ಇವೆಲ್ಲ ತಂದು ಇಲ್ಲಿ ಮಾರಾಕಿಡ್ತಾರೆ. ನೋಡಿ ಇಲ್ಲೇ ಸಮುದ್ರ ಐತಿ, ಇಲ್ಲೇ ಅಂಗಡಿಗಳು ಅದಾವೆಲ್ಲ. ಸಮುದ್ರ ದಂಡಿಗೆ ಅಂಗಡಿಗಳೆಲ್ಲ. ಇದ್ರ ಮೇಲೆಲ್ಲ ನಿಮಗೆಲ್ಲ ಬೇಕಾದ್ರೆ ಹೆಸರು ಬರೆದು ಕೊಡ್ತಾರೋ. ಇವೆಲ್ಲ ಮ್ಯೂಸಿಕ್ದು ಐಟಮ್ಗಳೆಲ್ಲ ನೋಡಿ ಹೆಂಗದಾವೆಲ್ಲ. ಇದೇ ಏನಿಲ್ಲ ಶಂಖಗಳೆಲ್ಲ ನೋಡೆಲ್ಲ ಹೆಂಗದ ಶಂಖಗಳೆಲ್ಲ ನೋಡಿ. ಇವೆಲ್ಲ ಸಮುದ್ರ ಸಿಕ್ಕಂಥ ಐಟಮ್ಗಳದಿಂದ ಮಾಡ್ಯಾರ ಇವನ್ನೆಲ್ಲ. ಇಲ್ಲಿ ಪರ್ಫ್ಯೂಮ್ಗಳು ಅದಾವೆ, ಮಸ್ತ್ ಅದಾವೆ ಪರ್ಫ್ಯೂಮ್ಗಳು ಎಲ್ಲ. ಮತ್ತು ಲೇಡೀಸ್ಗೆಲ್ಲ ಬ್ಯೂಟಿ ಪ್ರಾಡಕ್ಟ್ಗಳು ಅದಾವು. ಯಾರು ಬೇಕಾದ್ರೆ ಬಂದು ತೊಗೊಂಡು ಹೋಗ್ರಿ ಇಲ್ಲಿ. ನಾನು ವಿಡಿಯೋ ನೋಡೋರೆಲ್ಲ ಬ್ಯೂಟಿಫುಲ್ ಹುಡುಗಿಯರು ಇರ್ತಾರೆ, ಯಾರು ಬರಕ್ಕೆ ಹಿಂಗೆ ನೋಡ್ಕೊತ ಮುಂದೆ ಹೋದು. ಎಲ್ಲರಿಗೂ ಹಸುವಾಗಿತ್ತು, ಟೈಮ್ ಆಗಿತ್ತಲ್ಲ. ಮುಂದೊಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಊಟಕ್ಕೆ ಕೂತು ಎಲ್ಲರೂ ಆರ್ಡ್ರ್ ಮಾಡಿದ್ದು. ಉಳ್ಕಿದ್ದು ಹುಡುಗರಲ್ಲಿ ಮ್ಯಾಲೆ ಕೂತಾರು, ನಾ ಇಬ್ಬರು ಇಲ್ಲಿ ತಳಗೆ ಕೂತು. ನೋಡಿ ವ್ಯೂ ಎಲ್ಲ ಹೆಂಗೈತಿ, ಮಸ್ತ್ ಐತಿ. ಈಗ ನಾವು ಊಟ ಆರ್ಡ್ರ್ ಮಾಡಿದ್ವು, ಬರ್ತೈತಿ ಈಗ, ಅದಕ್ಕೆ ವೇಟ್ ಮಾಡತ್ತು. ನಾನು ನೋಡಿ ಒಟ್ಟು ಏನೋ ಒಂದು ಆರ್ಡ್ರ್ ಮಾಡಿದ್ದು ವೆಜಿಟೇರಿಯನ್. ನಮ್ಮ ಹುಡುಗರೆಲ್ಲ ಮ್ಯಾಲೆ ಕೂತಾರ್ದ ಅಲ್ಲಿ AC ಬೇಕಂತೇಳಿ. ಇದನ್ನು ನೋಡ್ರಿ ನಾವು ಆರ್ಡ್ರ್ ಮಾಡಿದ್ದು ಫುಡ್ಡ. ಇದ್ರ ಹೆಸರು ಏನತ್ತೆ ಗೊತ್ತಿದ್ರೆ ನಿಮಗೆ ಏನಾರು ಕಾಮೆಂಟ್ ಮಾಡಿರಿ. ಚಾರ್ಜ್ ಹಾಕಿದಿಲ್ಲ? ಊಟ ಎಲ್ಲ ಮುಗಿಸಿ ಮತ್ತು ಹಂಗೆ ಅಡ್ಡಾಡಿ ನಾವು ಸಂಜೆಗೆ ಮತ್ತು ಹೊಂಟು ಬೆಳಗಾವ್ಕ. ಇಷ್ಟ ನೋಡ್ರಿಪ್ಪ ಗೋವಾ ಹೆಂಗೈತಿ ಗೋವಾ ಅಂತ ಕಾಮೆಂಟ್ ಮಾಡಿರಿ. ಬಿಸಿಲು ಮಾತ್ರ ಅಣ್ಣಾವತ್ತೈತಿ ಇಲ್ಲಿ, ಸಂಜೆ ಮಾಡಿ ಬಿಸಿಲು ಫುಲ್ ಇಲ್ಲಿ. ಮತ್ತೆ ಮತ್ತೆ ಬೇಕು ಅಂತ ಸುತ್ತೋ ಮೂಡ ನಾನು. ನೋಡ್ರದ ಗೋವಾ ವ್ಯೂ ಹೆಂಗೈತಿ ಈವ್ನಿಂಗ್. ನಾವು ಬರ್ತನ ತೆಲಾರಿ ಘಾಟ್ ಮೇಲೆ ಬಂದಿದ್ದು. ಈಗ ಹೋಗುತ್ನಾಗ ಪಣಜಿ ಟು ಬೆಳಗಾವಿ NH per ಹೈವೇ ಐತಿಲ್ಲ, ಅದ್ರ ಮೇಲೆ ಹೋಗ್ಬೇಕತ್ತೆ ಮಾಡತ್ತು. ಅದು ಹೆಂಗೈತಿ ಎಕ್ಸ್ಪೀರಿಯನ್ಸ್ ನೋಡ್ಬೇಕು, ಬೇರೆ ನೋಡೋಣ. ಇಲ್ಲಿಂದ ನಾವು ಪೈಲ NH per ಹೈವೇಗೆ ಹೋಗಿ ಮುಟ್ಟಬೇಕು, ಅಲ್ಲಿಂದ ಪಣಜಿಗೆ ಹೋಗ್ಬೇಕು, ಪಣಜಿ ಟು ಬೆಳಗಾವಿ ಹೋಗ್ಬೇಕು. ನೋಡ್ರದ ಚರ್ಚ್, ಗೋವಾದಾಗ ಚರ್ಚ್ಗಳು ಭಾಳ ಅದಾವು. ಚರ್ಚ್ದಾಗ ಇಲ್ಲಿ ಫಂಕ್ಷನ್ ಇತ್ತು, ನಾವು ಹೋಗ್ಬೇಕು ಮಾಡತ್ತಿದ್ದು. ಮತ್ತು ಟೈಮ್ ಆಗಂತಲೇ ಮತ್ತು ಬ್ಯಾಡತ್ತೆ ಹೊಂಟು. ಮತ್ತು ನೋಡ್ದ ಅಗೊಂಡ ಬೀಚ್ದಿಂದ NH per ಹೈವೇ ಸಿಕ್ತು ನಮಗೆ. ಮುಂದೆ ಹಂಗೆ ಬರಗುಟ್ಟಿಗೆ ಒಂದು 10 ಕಿಲೋಮೀಟ್ರ್ ಬರಗುಟ್ಟಿಗೆ ಸಿಗ್ತದೆ. ಇಲ್ಲಿಂದ ಪಣಜಿಗೆ ಹೋಗ್ಬೇಕು, ಅಲ್ಲಿಂದ ಬೆಳಗಾವ್. ನೋಡ ನಮ್ಮ ದೋಸ್ತ್ ಸನ್ನೆ ಮಾಡತ್ತಾನ 3 ಬೈಕ್ದು ವಿಡಿಯೋ ಮಾಡತ್ತೇಳಿ. ಬರ್ರಿ ಮಾಡು 3 ಬೈಕ್ದು.
ನೋಡ್ರಪ್ಪ ನಾವು ಹೆಂಗೆ ಹೊಂಟುದ 3 ಬೈಕ್ಗಳು ನೋಡ್ರಿ ಹೆಂಗೆ ಬರ್ತಾವೀಗ ನೋಡ್ರಿ. ಎಲ್ಲರಿಗೂ ಕನ್ಫ್ಯೂಸ್ ಆಯ್ತು. ಮ್ಯಾಪ್ ತೆಗೆದು ನೋಡಿದ್ದು ಮ್ಯಾಪು ಕನ್ಫ್ಯೂಸ್ ಆಗ ತೋರಿಸ್ತು ನಮಗೆ. ರೂಟ್ ಬೇರೆನೇ ತೋರಿಸ್ತು. ಮತ್ತು ಎಲ್ಲರೂ ರೂಟ್ ತಪ್ಪಿ ಮತ್ತು ಬೇರೆ ಹಾದಿಗೆ ಹೊಂಟು. ರೂಟ್ ತಪ್ಪಿ ಮತ್ತು ಎಲ್ಲರೂ ಬೇರೆ ಹಾದಿಗೆ ಬಂದದ. ಒಟ್ಟು ಹಂಗೆ ರೂಟ್ ಮ್ಯಾಪ್ ಹಾಕೊಂಡು ಹೊಂಟು ಮತ್ತು ಆ ಕಡೆ ಹೋಗೈತೆ ನೋಡ್ಬೇಕೇನು. ಆದರೂ ಎಲ್ಲರೂ ಲಾಸ್ಟಿಗೆ ಹೋಗಿ ರೂಟ್ ತಪ್ಪಿದನ್ನ ಎಲ್ಲರೂ. ನಾ ಮತ್ತು ಹಂಗೆ ಲೋಂಡ ಮೇಲೆ ಬರ್ತನಾಗ ಲೋಂಡದಾಗ ನಮ್ಮ ಪ್ರವೀಣ್ ಇದ್ದ. ಮತ್ತು ಅವಾಗ ಭೇಟಿಯಾಗಿ ಬರ್ಬೇಕತ್ತೆ. ಮತ್ತು ಆ ಕಡೆ ಹೋದ್ನಿ. ಪ್ರವೀಣ್ ಯಾರತ್ತೆ ತೋರಿಸು ಬರ್ರಿ ನೋಡಕ್ರಿ. ಇದ್ದ ನೋಡ್ರಪ್ಪ ನಮ್ಮ ಹುಲಿ ಹಂಗೈತೆ. ಮತ್ತು ಮನೆಯಾಗ ಕರ್ಕೊಂಡು ಹೋಗಿ ಚಹಾ ಮಾಡಿಸಿದ, ಬಿಸ್ಕಿಟ್ ಕೊಟ್ಟ. ಚಹಾ ಬಿಸ್ಕಿಟ್ ತಿಂದು ಅವ್ರ ಮನ್ಯಾಗ ಒಂದು ಅರ್ಧ ತಾಸು ಕೂತು ಮತ್ತು ಜಾಗ ಬಿಟ್ಟು ಬಿಡುಗಡೆಗೆ ಕತ್ಲೆ ಆಗಿತ್ತು. ಮತ್ತು ಮುಂದೆ ಹುಡುಗರು ಎಲ್ಲರೂ ನಿಂತಿರಲ್ಲ ನನ್ನ ಸಂಬಂಧ ವೇಟ್ ಮಾಡತ್ತಾರ. ಮುಂದೆ ಹೋಗಿ ಎಲ್ಲರೂ ಕೂಡಿ ಅದು ಬೆಳಗಾವ್ಕೆ